ಹಲೋ ಸ್ಟೂಡೆಂಟ್ಸ್, ಈ ವಿಡಿಯೋಲಿ ನಾವೀಗ ಒಂದು ಸ್ಪೆಷಲ್ ಟೈಪ್ ಆಫ್ ಫಂಕ್ಷನ್ ಬಗ್ಗೆ ಕಲಿತಾ ಹೋಗೋಣ. ಯಾವುದು ಅದು ಮಾಡ್ಯುಲಸ್ ಫಂಕ್ಷನ್ ಅಥವಾ ಆಬ್ಸಲ್ಯೂಟ್ ವ್ಯಾಲ್ಯೂ ಫಂಕ್ಷನ್ ಅಂತ. ಈಗ ನಾವು ಕಲಿತಾ ಹೋಗೋಣ ಈ ಫಂಕ್ಷನ್ನು ಯಾವ ಥರ ಬಿಹೇವ್ ಮಾಡುತ್ತೆ, ಯಾಕೆ ಇದನ್ನು ಆಬ್ಸಲ್ಯೂಟ್ ವ್ಯಾಲ್ಯೂ ಫಂಕ್ಷನ್ ಅಂತ ಕರೀತಾರೆ. ರೈಟ್, ಈಗ ಒಂದು ಫಂಕ್ಷನ್ ಡಿಫೈನ್ ಮಾಡಬೇಕು ಅಂದರೆ ನಾನು ಈ ಫಂಕ್ಷನ್ ಹೇಳುತ್ತೆ ಎಫ್ ಬಿ ಎ ಫಂಕ್ಷನ್ ಫ್ರಮ್ ಆರ್ ಟು ಆರ್ ಡಿಫೈನ್ಡ್ ಬೈ f of x equals to modulus x, where if x is less than 0, that will be equals to what? Minus x. If x is greater than or equal to 0, that will be plus x. This is definition of modulus function. ಸೊ ಅಂದರೆ ಈ ಮಾಡ್ಯುಲಸ್ ಫಂಕ್ಷನ್ನ ಕೆಲಸ ಏನಂದರೆ, ನಾನೀಗೇನಾದರೂ ಕೂಡ ಎಕ್ಸ್ ವ್ಯಾಲ್ಯೂ -3 ತೊಗೊಂಡ್ರೆ, ಸೊ ಈ ಫಂಕ್ಷನ್ಗೆ ನಾನು x ಈಕ್ವಲ್ಸ್ ಟು -3 ಅಂದರೆ ಎಫ್ ಆಫ್ -3 ಅಂತ ವ್ಯಾಲ್ಯೂನ ಪುಟ್ ಮಾಡಿದ್ರೆ, ಈ ಫಂಕ್ಷನಲ್ಲಿ ಎರಡು ಪ್ರೋಸೆಸ್ ಇದೆ. ಎಕ್ಸ್ ವ್ಯಾಲ್ಯೂ ಲೆಸ್ ದ್ಯಾನ್ 0 ಇತ್ತು ಅಂದರೆ ಇದನ್ನು ನಾನು ಫಾಲೋ ಮಾಡಬೇಕು. ಸೊ ಅವಾಗ ಏನಾಗುತ್ತೆ, ಫಂಕ್ಷನ್ನು ಈ ಫಂಕ್ಷನ್ ಕನ್ವರ್ಟ್ ಆಗುತ್ತೆ, ಈ ಫಂಕ್ಷನ್ನು -3 ಆಗಿ ಆನ್ಸರ್ +3 ಬರುತ್ತೆ. ಅದೇ ಥರ ನಾನು ಯಾವುದಾದ್ರೂ ಪಾಸಿಟಿವ್ ವ್ಯಾಲ್ಯೂಸ್ನ ಚೂಸ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ x ಈಕ್ವಲ್ಸ್ ಟು 5 ಚೂಸ್ ಮಾಡಿದ್ರೆ, ಈಗ ವ್ಯಾಲ್ಯೂ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ 0 ಇರೋದ್ರಿಂದ ಈ ಫಂಕ್ಷನ್ ಯೂಸ್ ಆಗಲ್ಲ. ಈಗ ನಾವು ಈ ಫಂಕ್ಷನ್ನ ಯೂಸ್ ಮಾಡಬೇಕು. ಕಾರಣ ಯಾಕೆ ಅಂದರೆ, ಇಲ್ಲಿ ನಾನು ತೊಗೊಂಡಿರೋ x ಈಕ್ವಲ್ಸ್ ಟು 5 ಗ್ರೇಟರ್ ದ್ಯಾನ್ 0 ಇದೆ. ಸೊ ಈಗ ನಾನು ಈ ಫಂಕ್ಷನ್ಗೆ ಎಫ್ ಆಫ್ 5 ತೊಗೊಂಡ್ರೆ, ಸೊ ಆನ್ಸರ್ ಏನು ಬರುತ್ತೆ ನನಗೆ, ಅದು ಎಕ್ಸೇ ಬರಬೇಕು ಅಂತ ಹೇಳುತ್ತೆ. ಎಕ್ಸ್ ಅಂದರೆ ಎಕ್ಸ್ ಜಾಗಕ್ಕೆ 5 ಇದೆ, ಸೊ ಆನ್ಸರ್ 5 ಬರುತ್ತೆ. ನೀವು ಅಬ್ಸರ್ವ್ ಮಾಡಿ, ಇನ್ಪುಟ್ ವ್ಯಾಲ್ಯೂ ನಾನು ಯಾವುದೇ ವ್ಯಾಲ್ಯೂ x ಈಕ್ವಲ್ಸ್ ಟು -4 ತಗೊಂಡ್ರೆ ಆನ್ಸರ್ ಏನಾಗುತ್ತೆ, ಇದು ಬಂದ್ಬಿಟ್ಟು -4 ಆಗಿ ಕನ್ವರ್ಟ್ ಆಗುತ್ತೆ. ಸೊ ಆನ್ಸರ್ ಈಸ್ ವಾಟ್, 4. ರೈಟ್. ಸೊ ಅದೇ ಥರ ನಾನು ಯಾವುದೇ ನೆಗೆಟಿವ್ ನಂಬರ್ ತೊಗೊಂಡ್ರೂ ಕೂಡ ಇಲ್ಲಿ ಆನ್ಸರ್ಸು ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ಯಾಕೆ ಅಂದರೆ ಇಲ್ಲಿ ಮೈನಸ್ ಆಗುತ್ತೆ ನೆಗೆಟಿವ್ ನಂಬರ್ಸ್ ತೊಗೊಂಡಾಗ. ಅದೇ ನಾನು ಪಾಸಿಟಿವ್ ನಂಬರ್ಸ್ ತೊಗೊಂಡಾಗ ಏನು ಡೊಮೈನ್ ವ್ಯಾಲ್ಯೂ ತೊಗೊತೀನೋ ಸೇಮ್ ಆನ್ಸರ್ ನನಗೆ ಬರ್ತಾ ಹೋಗುತ್ತೆ. ಸೊ ನಾನು ಎಕ್ಸ್ ವ್ಯಾಲ್ಯೂ ನೆಗೆಟಿವ್ ತೊಗೊಳ್ಳಿ, ಪಾಸಿಟಿವ್ ತೊಗೊಳ್ಳಿ, ಡೊಮೈನಲ್ಲಿ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಇದೆ. ಈ ರಿಯಲ್ ನಂಬರ್ಸಲ್ಲಿ ಯಾವುದೇ ನಂಬರ್ ತೊಗೊಂಡ್ರೂ ಕೂಡ ಬರೋ ಅಂಥ ಆನ್ಸರು ಒಂದು ಪಾಸಿಟಿವ್ ನಂಬರ್ ಬರಬೇಕು ಅಥವಾ 0 ಬರಬೇಕು. ನೆಗೆಟಿವ್ ನಂಬರ್ ಬರೋಕ್ಕೆ ಚಾನ್ಸೇ ಇಲ್ಲ. ಅದಕ್ಕೋಸ್ಕರ ಈ ಫಂಕ್ಷನ್ನ ಆಬ್ಸಲ್ಯೂಟ್ ವ್ಯಾಲ್ಯೂ ಫಂಕ್ಷನ್ ಅಂತ ಕರೀತಾರೆ. ಅಂದರೆ ನಾನು ಯಾವುದೇ ನಂಬರ್ ಚೂಸ್ ಮಾಡಿದ್ರೂ ಕೂಡ ಬರೋ ಅಂಥ ಆನ್ಸರು ಅದರ ಪಾಸಿಟಿವ್ ವರ್ಷನ್ ಬರುತ್ತೆ ಅಂತ. ಇಲ್ಲ ಎಕ್ಸಾಂಪಲ್ ನೋಡಿ, x ಈಕ್ವಲ್ಸ್ ಟು -3 ಚೂಸ್ ಮಾಡೋದು, ಆನ್ಸರ್ +3 ಬಂತು. ಅಂದರೆ ನೆಗೆಟಿವ್ ಆಗಿರೋದು ಪಾಸಿಟಿವ್ ಆಗಿ ಕನ್ವರ್ಟ್ ಆಯಿತು. ಸೊ ಅದಕ್ಕೋಸ್ಕರ ಆಬ್ಸಲ್ಯೂಟ್ ವ್ಯಾಲ್ಯೂ ಫಂಕ್ಷನ್ ಅಂತಲೂ ಕೂಡ ಕರೀತಾರೆ ಇದನ್ನು. ಸೊ ಈ ಫಂಕ್ಷನ್ ಅಬ್ಸರ್ವ್ ಮಾಡಿರಿ, ಇಲ್ಲಿ ನಾನು ಡೊಮೈನ್ಗೆ ಯಾವ ರಿಯಲ್ ನಂಬರ್ ಬೇಕಾದರೂ ಕೊಡ್ಬೋದು. ಸೊ ಡೊಮೈನ್ ಆಫ್ ದಿಸ್ ಫಂಕ್ಷನ್ ಏನಾಗುತ್ತೆ, ಯಾವತ್ತೂ ಕೂಡ ಡೊಮೈನ್ ಆಫ್ ದಿಸ್ ಫಂಕ್ಷನ್ ಈ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ R ಆಗುತ್ತೆ. ಅದೇ ನಾನೇನಾದರೂ ಕೂಡ ರೇಂಜ್ ಆಫ್ ದಿಸ್ ಫಂಕ್ಷನ್ನ ಫೈಂಡ್ ಮಾಡಬೇಕು ಅಂದರೆ ಏನಾಗುತ್ತೆ, ರೇಂಜು 0 ಇಂದ ಶುರುವಾಗಿ ಯಾವುದೇ ಪಾಸಿಟಿವ್ ನಂಬರ್ ಕೂಡ ಆನ್ಸರ್ ಬರಬಹುದು. ಇದು ಡೊಮೈನ್ ಆ್ಯಂಡ್ ರೇಂಜ್ ಆಫ್ ಮಾಡ್ಯುಲಸ್ ಫಂಕ್ಷನ್. ರೈಟ್. ನೆಕ್ಸ್ಟ್ ಈಗ ನಾವು ಗ್ರಾಫ್ ನೋಡ್ತಾ ಹೋದರೆ ಈ ಫಂಕ್ಷನ್ದು, ಸೊ ಇಲ್ಲಿ ಎಕ್ಸ್ ಆ್ಯಕ್ಸಿಸ್ ವೈ ಆ್ಯಕ್ಸಿಸ್ ಇದೆ. ಈ ಪ್ರಕಾರವಾಗಿ ನಾನೀಗೇನಾದರೂ ಗ್ರಾಫ್ ತೊಗೊಂಡ್ರೆ, ಸೊ ಯಾವುದೇ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 0 ತೊಗೊಂಡ್ರೆ ಆನ್ಸರ್ ಏನು ಬರುತ್ತೆ, x ಈಕ್ವಲ್ಸ್ ಟು 0 ತೊಗೊಂಡ್ರೆ 0ನೇ ಬರುತ್ತೆ. x ಈಕ್ವಲ್ಸ್ ಟು 1 ತೊಗೊಂಡ್ರೆ y ವ್ಯಾಲ್ಯೂ ಕೂಡ 1ನೇ ಬರುತ್ತೆ. x ಈಕ್ವಲ್ಸ್ ಟು 2 ತೊಗೊಂಡ್ರೂ ಕೂಡ ಆನ್ಸರ್ 2ನೇ ಬರುತ್ತೆ. ಹಾಗಾಗಿ ಗ್ರಾಫು ಈ ಥರ ಒಂದು ಸ್ಟ್ರೈಟ್ ಲೈನ್ ಬರ್ತಾ ಹೋಗುತ್ತೆ. ರೈಟ್. ಇದು ಯಾವಾಗ ಪಾಸಿಟಿವ್ ನಂಬರ್ ಚೂಸ್ ಮಾಡಿದಾಗ. ಇದೇ ಥರ x ಈಕ್ವಲ್ಸ್ ಟು -1 ತೊಗೊಂಡ್ರೆ y ವ್ಯಾಲ್ಯೂ ಪಾಸಿಟಿವ್ 1ನೇ ಬರುತ್ತೆ. ಸೊ ಹಾಗೆ ಈ ಕಡೆಯಿಂದ ಕೂಡ ಒಂದು ಸ್ಟ್ರೈಟ್ ಲೈನ್ ಈ ಥರ ಬರ್ತಾ ಹೋಗುತ್ತೆ. ರೈಟ್. ಸೊ ಇದು ಗ್ರಾಫ್ ಆಫ್ ಮಾಡ್ಯುಲಸ್ ಫಂಕ್ಷನ್ ಆಯಿತು. ನಿಮಗೇನಾದರೂ ಫಸ್ಟ್ ಪಿ.ಯು.ನಲ್ಲಿ ಈ ಕ್ವಶನ್ ಕೊಟ್ಟರೆ 5 ಮಾರ್ಕ್ಸ್ಗೆ ನೀವೇನು ಬರೆಯಬೇಕು, ಫಸ್ಟು ಡೆಫಿನಿಷನ್ ಬರೀಬೇಕು, ಮೋಸ್ಟ್ ಆ್ಯಂಡ್ ಇಂಪಾರ್ಟೆಂಟ್. ಡೋಂಟ್ ಫರ್ಗೆಟ್ ದಿಸ್ ಒನ್. ಜೊತೆಗೆ ಡೊಮೈನ್ ಮತ್ತು ರೇಂಜನ್ನು ಮೆನ್ಷನ್ ಮಾಡಬೇಕು, ಜೊತೆಗೆ ಈ ಗ್ರಾಫ್ನ ಡ್ರಾ ಮಾಡಬೇಕು. ಇದು 5 ಅಂಕದ ಪ್ರಶ್ನೆ ಪ್ರಥಮ PUC ಎಕ್ಸಾಮಲ್ಲಿ. ರೈಟ್. ಜೊತೆಗೆ ಇಷ್ಟು ತಿಳ್ಕೊಂಡ್ರೆ ಸಾಲದು, ಈ ಫಂಕ್ಷನ್ನ ಕೆಲವು ಪ್ರಾಪರ್ಟೀಸ್ನ ತಿಳಿತಾ ಹೋಗೋಣ ನಾವೀಗ. ಇಲ್ಲಿ ನೋಡಿ, ಒಂದು ಪ್ರಶ್ನೆ ಇದೆ, ಮಾಡ್ಯುಲಸ್ ಎಕ್ಸ್ ಈಕ್ವಲ್ಸ್ ಟು 5 ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ. ಸೊ ಇಲ್ಲಿ ಮಾಡ್ಯುಲಸ್ ಆಫ್ ಎಕ್ಸ್ ಈಕ್ವಲ್ಸ್ ಟು 5 ಆದರೆ ಎಕ್ಸ್ ವ್ಯಾಲ್ಯೂ ಏನಾಗ್ಬೋದು?
ಸೊ ಇದಕ್ಕೆ ಒಂದೇ ಆನ್ಸರ್ ಅಲ್ಲ, ಎಕ್ಸ್ ಈಕ್ವಲ್ಸ್ ಟು 5 ಕೊಟ್ಟರು ಕೂಡ ಆನ್ಸರ್ ನನಗೆ 5 ಬರುತ್ತೆ, ಅಥವಾ ಎಕ್ಸ್ ಈಕ್ವಲ್ಸ್ ಟು -5 ಕೊಟ್ಟರು ಕೂಡ ಆನ್ಸರ್ ನನಗೆ 5 ಬರುತ್ತೆ. ಸೊ ಈ ಕ್ವಶನ್ಗೆ ಆನ್ಸರ್ ಏನು, ಎಕ್ಸ್ ವ್ಯಾಲ್ಯೂ ಐದರ್ +5 ಆರ್ -5 ಅಂತ ಅರ್ಥ. ಸೊ ಯಾವುದೇ ಪ್ರಾಬ್ಲಮ್ ಆಗಲಿ ಮಾಡ್ಯುಲಸ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಎ ಅಂತ ಕೊಟ್ಟರೆ ಎ ವ್ಯಾಲ್ಯೂ ಏನಾಗಿರುತ್ತೆ, ಎಕ್ಸ್ ವ್ಯಾಲ್ಯೂ ಏನಾಗಿರುತ್ತೆ, ಇಟ್ ಮೇ ಬಿ ಆಲ್ವೇಸ್ ಈಕ್ವಲ್ಸ್ ಟು +r - a. ಇದು ಫಸ್ಟ್ ಪ್ರಾಪರ್ಟಿ ಆಫ್ ಮಾಡ್ಯುಲಸ್ ಫಂಕ್ಷನ್. ಈಗ ನೆಕ್ಸ್ಟ್ ಪ್ರಾಪರ್ಟಿ ಅದೇ ಈ ಥರ ಕೊಟ್ಟರು, ಮಾಡ್ಯುಲಸ್ ಆಫ್ ಎಕ್ಸ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 3, ಫೈಂಡ್ ಎಕ್ಸ್ ಅಂತ ಈ ಥರದೊಂದು ಕ್ವಶನ್ನ ಕೊಟ್ಟರು ಅಂದ್ಕೊಳ್ಳಿ, ರೈಟ್. ಸೊ ಈ ಥರ ಕೇಸಲ್ಲಿ ಏನಾಗುತ್ತೆ, ಇಲ್ಲಿ ಮಾಡ್ಯುಲಸ್ ಆಫ್ ಎಕ್ಸ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 5. ನಮ್ಗೆ ಆಲ್ರೆಡಿ ಗೊತ್ತು ಮಾಡ್ಯುಲಸ್ ಆಫ್ ಎಕ್ಸ್ ಏನಾದರೂ ಈಕ್ವಲ್ಸ್ ಟು 3 ಆದರೆ ಆನ್ಸರ್ ಏನು ಬರುತ್ತೆ. ಈ ಫಸ್ಟ್ ಪ್ರಾಪರ್ಟಿ ಪ್ರಕಾರ ಇದಕ್ಕೆ ಆನ್ಸರು +r-3 ಬರುತ್ತೆ ಅಂತ ಅರ್ಥ. ಸೊ ಈ ನಂಬರ್ಸನ್ನು ನಾನೀಗ ನಂಬರ್ ಲೈನ್ ಮೇಲೆ ಬರಿತಾ ಹೋಗ್ತೀನಿ. ಯಾವ ನಂಬರ್ಸನ್ನು, ಈ +3 ಮತ್ತು ಈ -3ನ ನಂಬರ್ ಲೈನ್ ಮೇಲೆ ಬರದೆ. ಈಗ ಅಬ್ಸರ್ವ್ ಮಾಡಿ, ಹೋಲ್ ನಂಬರ್ ಲೈನ್ 3 ಪಾರ್ಟ್ಸಾಗಿ ಡಿವೈಡ್ ಆಯಿತು. ಈ 3 ಪಾರ್ಟ್ಸಲ್ಲಿ ಯಾವುದಾದ್ರೂ ಒಂದು ಪಾರ್ಟು ಅಥವಾ ಒಂದಕ್ಕಿಂತ ಹೆಚ್ಚು ಪಾರ್ಟ್ ಕೂಡ ಆನ್ಸರ್ ಆಗಿರ್ಬೋದು. ನಾವೀಗ ಐಡೆಂಟಿಫೈ ಮಾಡಬೇಕು ಯಾವುದಾಗುತ್ತೆ ಅಂತ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 0 ಇರೋದ್ರಿಂದ ನಾನು 3ಕ್ಕಿಂತ ಜಾಸ್ತಿ ಇರೋ ಯಾವುದೇ ನಂಬರ್ ಚೂಸ್ ಮಾಡಿದ್ರು ಕೂಡ ಈ ವ್ಯಾಲ್ಯೂ, ಫಾರ್ ಎಕ್ಸಾಂಪಲ್ ನಾನೀಗ 5 ಅಂತ ಚೂಸ್ ಮಾಡಿದ್ರೆ ಮಾಡ್ಯುಲಸ್ ಆಫ್ ಎಕ್ಸ್ ಈಸ್ ಲೆಸ್ ದ್ಯಾನ್ ಈಕ್ವಲ್ ಟು 3, ಇದಕ್ಕೆ ಚಾನ್ಸ್ ಇದೆಯಾ? ನೋ. ಇದು ಯಾಕೆ ಫಾಲ್ಸ್ ಸ್ಟೇಟ್ಮೆಂಟ್ ಆಗುತ್ತೆ, ಯಾಕೆಂದರೆ 5 3ಕ್ಕಿಂತ ದೊಡ್ಡ ಸಂಖ್ಯೆ. ಸೊ ಹಾಗಾಗಿ ಈ ರೀಸನ್ ಆನ್ಸರ್ ಆಗೋ ಚಾನ್ಸಸ್ ಇಲ್ಲ. ಅದೇ ಥರ ಇಲ್ಲೂ ಕೂಡ ಅಷ್ಟೇ. ಫಾರ್ ಎಕ್ಸಾಂಪಲ್ ನಾನು ಮಾಡ್ಯುಲಸ್ ಆಫ್ ಎಕ್ಸ್ ಜಾಗದಲ್ಲಿ -5 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 3 ಅಂತ ಕೊಟ್ಟರೆ ಈ ವ್ಯಾಲ್ಯೂ ಕೂಡ ಏನು ಬರುತ್ತೆ, ಆನ್ಸರ್ 5 ಬಂದ್ಬಿಡುತ್ತೆ ಆನ್ಸರು. ಸೊ 5 ಕೂಡ 3ಗಿಂತ ಜಾಸ್ತಿ ಆಯಿತು, ಅಂದರೆ ಇಲ್ಲೂ ಕೂಡ ಬರೋ ಚಾನ್ಸಸ್ ಇಲ್ಲ. ನಾನು -5 ಯಾಕೆ ತೊಗೊಂಡೆ, -5 ಇಲ್ಲಿ ಬರೋ ನಂಬರು, +5 ಇಲ್ಲಿ ಬರೋ ನಂಬರು, ಇದೆರಡೂ ಆನ್ಸರ್ ಆಗೋಕ್ಕೆ ಚಾನ್ಸಸ್ ಇಲ್ಲ. ಸೊ ಅಲ್ಲಿ ಉಳಿದಿದ್ದು ನನಗೆ ಈ ರೀಸನ್ ಮಾತ್ರ. ಇಲ್ಲಿ -3ಇಂದ +3ನಲ್ಲಿ ಯಾವುದೇ ನಂಬರ್ ಚೂಸ್ ಮಾಡಿದ್ರು ಕೂಡ ಆನ್ಸರ್ ನನಗೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಹೋಗುತ್ತೆ. ಕ್ಲಿಯರ್? ಸೊ ಇದಕ್ಕೆ ಆನ್ಸರ್ ಏನಿದಕ್ಕೆ, ಕ್ಲೋಸ್ಡ್ ಇಂಟರ್ವಲ್ ಆಫ್ -3 to +3, ರೈಟ್. ನಿಮ್ಗೆ ಯಾವುದೇ ಕ್ವಶನ್ನು ಮಾಡ್ಯುಲಸ್ ಆಫ್ ಎಕ್ಸ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎ ಅಂತ ಕೊಟ್ಟರೆ ಆನ್ಸರ್ ಏನಾಗಿರುತ್ತೆ ಅಂದರೆ, ಆನ್ಸರ್ ಈಸ್ ಆಲ್ವೇಸ್ ಕ್ಲೋಸ್ಡ್ ಇಂಟರ್ವಲ್ ಆಫ್ -a to +a ಆಗಿರುತ್ತೆ. ಇದು ಸೆಕೆಂಡ್ ಪ್ರಾಪರ್ಟಿ ಆಫ್ ಮಾಡ್ಯುಲಸ್ ಫಂಕ್ಷನ್. ಜೊತೆಗೆ ಅವ್ರು ಈ ಥರ ಕೊಟ್ಟರೆ ಮಾಡ್ಯುಲಸ್ ಆಫ್ ಎಕ್ಸ್ ಈಸ್ ಲೆಸ್ ದ್ಯಾನ್ ಎ ಕೊಟ್ಟರೆ ಏನಾಗುತ್ತೆ, ಈ ಕ್ಲೋಸ್ಡ್ ಇಂಟರ್ವಲ್ ಬದಲಾಗಿ ಇಲ್ಲಿ ಓಪನ್ ಇಂಟರ್ವಲ್ ಬರುತ್ತೆ ಅಷ್ಟೇ. ಇದೇನಿದು ಸೆಕೆಂಡ್ ಪ್ರಾಪರ್ಟಿ ಆಫ್ ಮಾಡ್ಯುಲಸ್ ಫಂಕ್ಷನ್. ಈ ಪ್ರಾಪರ್ಟೀಸ್ ಯಾಕೆ ಬೇಕು ಅಂದರೆ KCET ಎಕ್ಸಾಮಿಗೆ ಬೇಕಾಗುತ್ತೆ. ಈಗ ನೆಕ್ಸ್ಟ್ ಪ್ರಾಪರ್ಟಿಗೋಸ್ಕರ ಈ ಕ್ವಶನ್ನು, ಮಾಡ್ಯುಲಸ್ ಆಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 4 ಅಂತ ಒಂದು ಕ್ವಶನ್ ಕೊಟ್ಟಿದ್ದಾರೆ, ರೈಟ್. ಸೊ ಈ ಕ್ವಶನ್ಗೆ ಈಗ ಆನ್ಸರ್ ಏನು ಬರುತ್ತೆ, ನೀವು ಅಬ್ಸರ್ವ್ ಮಾಡಿ, ಇದು ಯಾವಾಗ ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 4 ಬರುತ್ತೆ, ಫಸ್ಟು ಈಕ್ವಲ್ ತೊಗೊಳ್ಳಿ. ಮಾಡ್ಯುಲಸ್ ಆಫ್ ಎಕ್ಸ್ ಈಕ್ವಲ್ಸ್ ಟು 4 ಬರೋ ಚಾನ್ಸ್ ಇರೋದು ಯಾವಾಗ, ಒಂದು ಎಕ್ಸ್ ಈಕ್ವಲ್ಸ್ ಟು +4 ತೊಗೋಬೇಕು, ಅಥವಾ ಎಕ್ಸ್ ಈಕ್ವಲ್ಸ್ ಟು -4 ತೊಗೋಬೇಕು, ಆವಾಗ ಚಾನ್ಸಸ್ ಇದೆ, ರೈಟ್. ಇದು ಗ್ರೇಟರ್ ದ್ಯಾನ್ ಅಂದರೆ 4ಗಿಂತ ಜಾಸ್ತಿ ಇರಬೇಕು. 4ಗಿಂತ ಜಾಸ್ತಿ ಇರಬೇಕು ಅಂದರೆ ನಾನು ನಂಬರ್ಸ್ನ ಇಲ್ಲಿ ಚೂಸ್ ಮಾಡಿದಾಗಲೂ ಬರೋ ಚಾನ್ಸ್ ಇರುತ್ತೆ. ಕಾರಣ ಯಾಕೆ ಅಂದರೆ ಇಲ್ಲಿ 4ಗಿಂತ ಜಾಸ್ತಿ ಇರೋ ಪ್ರತಿಯೊಂದು ನಂಬರ್ಸು ಇಲ್ಲಿದೆ. ಫಾರ್ ಎಕ್ಸಾಂಪಲ್ ಎಕ್ಸ್ ಜಾಗೆ ನಾನು 6 ಚೂಸ್ ಮಾಡಿದ್ರೆ ಏನಾಗ್ತಿದ್ದು, 6 ಈಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು 4. ಹೌದು, ನಿಜ ಇದು ಸ್ಟೇಟ್ಮೆಂಟ್. ಅಥವಾ ಇಲ್ಲಿರೋ ನಂಬರ್ ಚೂಸ್ ಮಾಡಿದ್ರೆ ಏನು ತಪ್ಪಿಲ್ಲ. ಫಾರ್ ಎಕ್ಸಾಂಪಲ್ ಇಫ್ ಐ ಚೂಸ್ -8, ಮಾಡ್ಯುಲಸ್ ಆಫ್ -8 ಈಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು 4. ಮಾಡ್ಯುಲಸ್ ಆಫ್ 8 ಅಂದರೆ 8 ಆಗೋಗುತ್ತೆ. 8 ಈಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು 4. ಎಸ್, ಟ್ರೂ ಸ್ಟೇಟ್ಮೆಂಟ್. ಅಲ್ಲಿಗೆ ಅರ್ಥ, ನಾನು ಇಲ್ಲಿ ಚೂಸ್ ಮಾಡಿದ್ರು ನಂಗೆ ಆನ್ಸರ್ ಬರ್ತಾ ಇದೆ, ಇಲ್ಲೂ ಚೂಸ್ ಮಾಡಿದ್ರೆ ನಂಗೆ ಆನ್ಸರ್ ಬರ್ತಾ ಇದೆ. ಬಟ್ ಇಲ್ಲಿ ಚೂಸ್ ಮಾಡಿದ್ರೆ ಆನ್ಸರ್ ಬರೋ ಚಾನ್ಸಸ್ ಇಲ್ಲ. ಫಾರ್ ಎಕ್ಸಾಂಪಲ್ ಇಫ್ ಐ ಚೂಸ್ ಎಕ್ಸ್ ಈಕ್ವಲ್ಸ್ ಟು 1 ಅಂದ್ಕೊಳ್ರಿ, ಎಕ್ಸ್ ಜಾಗಕ್ಕೆ 1 ಕೊಟ್ಟರೆ 1 ಈಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು 4. ಇದು ಟ್ರೂನಾ? ಇಲ್ಲ, 1 4ಕ್ಕಿಂತ ಕಡಿಮೆ. ಸೊ ಹಾಗಾಗಿ ಇದು ಸ್ಟೇಟ್ಮೆಂಟ್ ಆಗೋ ಚಾನ್ಸಸ್ ಇಲ್ಲ. ಸೊ ಇದಕ್ಕೆ ಆನ್ಸರ್ ಏನು ಬಂತು ಈಗ, ಇದಕ್ಕೆ ಆನ್ಸರ್ ಬಂದಿದ್ದು ನಮಗೆ -∞ಇಂದ 4ವರೆಗೂ -4ವರೆಗೂ ಆನ್ಸರ್ ಬರ್ಬೋದು, ಜೊತೆಗೆ 4ಇಂದ ∞ ಕೂಡ ಆನ್ಸರ್ ಬರ್ಬೋದು. ನಾವೀಗ ಕಲಿತಿರೋ ಪ್ರಾಪರ್ಟಿ ಯಾವುದು, ಮಾಡ್ಯುಲಸ್ ಆಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಎ ಇತ್ತು ಅಂದರೆ ಎ ಆನ್ಸರ್ ಏನಾಗುತ್ತೆ ಅಂದರೆ ಈ ಇಂಟರ್ವಲ್ಸಲ್ಲಿ ಆನ್ಸರ್ ಬರಬಹುದು ಅಂತ ನಾವು ಗೆಸ್ ಮಾಡಬಹುದು.
Right. This is also one of the property of modulus function. ಈ ಸಿಂಪಲ್ ಮಾಡಲಸ್ ಫಂಕ್ಷನ್ಸ್ ನೀವು ಕಲ್ತಿದ್ದೀರಾ. ಈ ಥರದ ವೀಡಿಯೋಸ್ ಬೇಕಂದರೆ ಕಮೆಂಟ್ ಮಾಡಿ, ನಿಮಗೆ ಬೇಕಾಗಿರೋ ಟಾಪಿಕ್ನ ನಾನು ಟೀಚ್ ಮಾಡ್ತಾ ಹೋಗ್ತೀನಿ. ನಿಮ್ಮ ಕ್ಯೂರಿಯಾಸಿಟಿಗೋಸ್ಕರ ಈ ಪ್ರಶ್ನೆಯನ್ನು ಸಾಲ್ವ್ ಮಾಡಿ ಟ್ರೈ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಥ್ಯಾಂಕ್ ಯು ಆಲ್.